ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಗೊಜ್ಜು ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಗೊಜ್ಜು ಅಂದರೆ ಟೊಮೊಟೊನ ರುಬ್ಬಿ ಮಾಡ್ಕೊಳ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದೇ ವ್ಲಾಗ್ನಲ್ಲಿ ನಾನು ನನ್ನ ಮಗನ ಸ್ಕೂಲ್ ಡೇ ಇತ್ತು, ಅದ್ರದ್ದು ಫಂಕ್ಷನ್ದು ಕೂಡ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ಈ ವ್ಲಾಗ್ನಲ್ಲಿ ಹೌಸ್ ವೈಫ್ಗಳು ಮಾಡುವಂಥ ಒಂದು 10 ಬ್ಯಾಡ್ ಹ್ಯಾಬಿಟ್ಸ್ ಯಾವ್ದ್ಯಾವುದು ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನಾವು ಬ್ಯಾಡ್ ಹ್ಯಾಬಿಟ್ಸ್ನ ಹೇಗೆ ಚೇಂಜ್ ಮಾಡಿಕೊಂಡು ನಮ್ಮ ಲೈಫ್ನ ಹೇಗೆ ಚೆನ್ನಾಗಿ ಲೀಡ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ನಾನು ತಿಳಿಸ್ತೀನಿ. ಫಸ್ಟ್ ಪಾಯಿಂಟ್ ಬಂದು ಟೆನ್ಷನ್ ಮಾಡ್ಕೊಳ್ಳೋದು. ಮೇಯ್ನಾಗಿ ನಾವು ಟೆನ್ಷನ್ ಮಾಡ್ಕೊತೀವಿ ಅಂದರೆ ಒಂದು ಮಕ್ಕಳು ವಿಚಾರದಲ್ಲಿ ಅಥವಾ ಗಂಡನ ಮೇಲೆ ಒಂದು ತೋರಿಸ್ಬೋದು ಅಥವಾ ಮಕ್ಕಳ ಮೇಲೆ ತೋರಿಸ್ಬೋದು. ಏನೇ ಒಂದು ಟೆನ್ಷನ್ ಬಂದ್ರೂ ಅದನ್ನು ಕಾಮಾಗಿ ತಗೊಂಡು ನಾವು ಸಾಲ್ವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಆದಷ್ಟು ನಾವು ಸಮಾಧಾನದಿಂದ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಕಲ್ತ್ಕೋಬೇಕು. ಸೆಕೆಂಡ್ ಪಾಯಿಂಟ್ ಬಂದು ಡಿಪೆಂಡೆನ್ಸಿ. ಅಂದರೆ ನಾವು ಯಾವುದೊಂದೇ ಒಂದು ವಿಚಾರದಲ್ಲಾದರೂ ಕೂಡ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಎಷ್ಟು ಡಿಪೆಂಡ್ ಆಗಿರ್ತೀವಿ ಅಂತ ಅಂದರೆ ಅದರಲ್ಲೂ ಹೆಂಗಸ್ರು ಮೇಯ್ನ್ ಒಂದು ದುಡಿತಾ ಇದ್ರೇ ನಾವು ಮಾತ್ರನಾ ಇಂಡಿಪೆಂಡೆಂಟ್ ಅಲ್ವಾ? ಸೊ ಮೊದಲು ನಾವು ಥಿಂಕ್ ಮಾಡಬೇಕಾಗುತ್ತೆ. ಹೇಗೆ ನಾವು ಒಂದು ಕಡೆ ಹೋಗಬೇಕು, ಹೇಗೆ ನಾವು ಒಂದು ಕಡೆ ವ್ಯವಹಾರ ಮಾಡಬೇಕು, ಆ ಥರದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಏನೋ ಒಂದು ತಗೊಳ್ಳೋದಿರ್ಬೋದು, ಚೌಕಾಸಿ ಮಾಡೋದಿರ್ಬೋದು, ಒಂದು ಏನೋ ಒಂದು ಕ್ವಾಲಿಟಿ ಆಗಿರೋಂಥ ಒಂದು ಬಟ್ಟೆ ತಗೊಳ್ಳೋದಿರ್ಬೋದು, ಅದರಲ್ಲೆಲ್ಲ ನಾವು ಏನು ಹೇಳ್ತಾರೆ, ಯಾವುದ್ರ ಮೇಲೂ ಡಿಪೆಂಡ್ ಆಗ್ದಲೇ ನಾವು ಚರ್ಚೆ ಮಾಡಿ ತಗೊಳ್ಳೋ ಥರ ಇರಬೇಕು. ಯಾವುದಕ್ಕೂ ಹೆದರಿಕೆ ಅನ್ನೋದಿರಬಾರ್ದು. ಮಕ್ಳುಗಳ್ನ ಓದಿಸೋದ್ರ ಬಗ್ಗೆನೂ ಇರ್ಬೋದು, ಮಕ್ಳನ್ನ ಕೆರಿಯರ್ ಬಗ್ಗೆನೂ ನಾವು ಕೂಡ ಯೋಚನೆ ಮಾಡ್ಬೋದು. ಗಂಡನ ಜೊತೆ ನಾವು ಹೇಗೆ ಇರಬೇಕು, ಹೇಗೆ ಮಾತಾಡಬೇಕು ಅನ್ನೋದು, ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಮನೆಯವ್ರ ಜೊತೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು, ಇದ್ರ ಬಗ್ಗೆ ನಾವು ಫಸ್ಟ್ ಯೋಚನೆ ಮಾಡಬೇಕು. ಇದೆಲ್ಲದಕ್ಕೂ ಕೂಡ ನಾವು ಡಿಪೆಂಡ್ ಆಗ್ತಾ ಹೋಗಬಾರ್ದು. ಹಾಗಾಗಿ ನಾನು ಹೇಳ್ತಿರೋದೇನು ಅಂದರೆ ಗಂಡನ ಮಾತು ಕೇಳಬೇಡಿ ಅಂತ ಅಲ್ಲ, ನಿಮ್ಮ ಅವಶ್ಯಕತೆಗೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತಾ ಇರೋದು. ಮತ್ತು ಇನ್ನು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ. ಕೆಲವ್ರು ಸತಿ ಒಂದು ಬಸ್ಸಿಗೆ ಹೋಗ್ತೀವಿ ಅಂತ ಅಂದ್ರೂ ಒಂದು ಭಯ ಆಗ್ತಾ ಇರುತ್ತೆ. ಏನೋ ಒಂದು ಬ್ಯಾಂಕಿಗೆ ಹೋಗಬೇಕು, ಅಲ್ಲಿ ಬ್ಯಾಂಕಲ್ಲಿ ಯಾವ ಥರ ಒಂದು ವ್ಯವಹಾರ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಆ ಥರದ್ದೆಲ್ಲ ನಾವು ಕಲ್ತ್ಕೊಳ್ತಾ ಹೋಗಬೇಕು. ನಾವು ಕಲಿತಷ್ಟು ಏನಾಗ್ತಾ ಹೋಗುತ್ತೆ, ನಮಗೆ ಒಂದು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ, ನಾವು ಇಂಪ್ರೂವ್ ಆಗ್ತಾ ಹೋಗ್ತೀವಿ. ಯಾರ ಹತ್ರ ಒಂದು ಮಾತಾಡೋದಿರ್ಬೋದು, ಏನೋ ಒಂಥರ ಹೆದರಿಕೆ ಭಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಎಮೋಷನಲಿ ಕೂಡ ನಾವು ಡಿಪೆಂಡೆಡ್ ಆಗಿರ್ತೀವಿ. ಈಗ ಹಸ್ಬೆಂಡು ನೀವು ಮಾತಾಡಿಸಿದ್ರೆ ನಾನು ಖುಷಿಯಾಗಿರ್ತೀನಿ, ನೀವು ನನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರೇ ನಾನು ಚೆನ್ನಾಗಿರ್ತೀನಿ ಅನ್ನೋ ರೀತಿ ನಾವು ಎಕ್ಸ್ಪೆಕ್ಟ್ ಏನಕ್ಕೆ ಮಾಡಬೇಕು, ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಹಾಗಾಗಿ ಬೇರೆಯವ್ರಿಗೆ ನಮ್ಮಿಂದ ಹಿಂಸೆ ಅನ್ನೋದು ಆಗಬಾರ್ದು. ಸೆಲ್ಫ್ ಡಿಪೆಂಡೆನ್ಸಿನ ನಾವು ಬೆಳೆಸ್ಕೋಬೇಕಾಗುತ್ತೆ. ಹಾಗೆ ನಾನು ಚೆನ್ನಾಗಿರ್ತೀನಿ, ನಾನು ಫಿಟ್ಟಾಗಿರ್ತೀನಿ, ನನ್ನ ಕೈಲೆಲ್ಲ ಸಾಧ್ಯ, ನಾನು ಏನೊಂದು ಡಿಸೈಡ್ ಮಾಡ್ತೀನಿ, ತಗೋತೀನಿ ಅಂತ ಅಂದರೆ ಒಂದು ಸಜೆಷನ್ ಕೇಳಬೇಕು. ಕೇಳೋದು ತಪ್ಪಲ್ಲ ಅಂತ ನಾನು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ಏನೋ ಒಂದು ಡಿಸೈಡ್ ಅಂದರೆ ನನ್ನ ವಿಚಾರದಲ್ಲಿ ನಾನು ಏನೋ ಒಂದು ಡಿಸೈಡ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ನಾವು ಇನ್ನೊಬ್ರನ್ನ ಕೇಳಿ ನಾವು ಡಿಸೈಡ್ ಮಾಡ್ಕೋತೀವಿ ಅಂತ ಅಂದರೆ ಅದು ತುಂಬಾ ದೊಡ್ಡ ಡಿಪೆಂಡೆನ್ಸಿ ಅಂತಲೇ ಹೇಳ್ಬೋದು. ಹಾಗಾಗಿ ಓನ್ ಐಡೆಂಟಿಟಿ ಇರಲಿ. ಓಕೆ, ಥರ್ಡ್ ಪಾಯಿಂಟ್ ಬಂದು ಬೆಲೆ ಕೊಡಲ್ಲ ಅಂತ ಅನ್ನೋದು. ಬೆಲೆ ಕೊಡಲ್ಲ, ಮೊದಲು ನಮಗೆ ನಾವು ಬೆಲೆ ಕೊಟ್ಕೋಬೇಕು ಅಲ್ವಾ? ಅವ್ರು ನನಗೆ ಬೆಲೆ ಕೊಡಲಿಲ್ಲ, ನನ್ನ ಮಾತಿಗೆ ಅವ್ರು ಬೆಲೆ ಕೊಡಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂರೋದ್ರ ಬದಲು ನಮಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಲೈಫ್ನ ಲೀಡ್ ಮಾಡಬೇಕು. ಇನ್ನೊಂದೇನು ಅಂದರೆ ನಾನಿರೋದೇ ಹೀಗೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಜವಾಬ್ದಾರಿ ಅನ್ನೋದನ್ನ ಕಲಿಬೇಕು ನಾವು. ಮನೇಲಿ ಇರ್ತೀರಾ ಅಂತ ಅಂದರೆ, ಒಂದು ಮನೇನ ಮ್ಯಾನೇಜ್ ಮಾಡ್ತೀರಾ ಅಂತ ಅಂದರೆ ಅದು ಸುಲಭದ ಕೆಲಸ ಅಲ್ವೇ ಅಲ್ಲ. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಲ್ಲರನ್ನೂ ಕೂಡ ನಾವು ಒಂದು ಮ್ಯಾನೇಜ್ ಮಾಡ್ತೀವಿ ಅಂತ ಅಂದರೆ ಅದು ನಮ್ಮ ಬುದ್ಧಿವಂತಿಕೆನೇ ಆಗಿರುತ್ತೆ ಅಲ್ವಾ? ಒಂದು ಮನಿ ಸೇವಿಂಗ್ ಇರ್ಬೋದು, ಅದನ್ನು ನಾವು ಕಲೀರಿ. ಆಮೇಲೆ ಕಂಫರ್ಟ್ ಝೋನಿಂದ ನಾವು ಹೊರ್ಗಡೆ ಬನ್ನಿ, ಎಲ್ಲನೂ ಕೂಡ ಕಲಿಬೇಕು. ಯಾರು ಕೂಡ ಮುದ್ದು ಮಾಡ್ಕೊಂಡು ಕೂರೋದಿಲ್ಲ, ಅದೆಲ್ಲ ಆಗೋದು ಇಲ್ಲ. ಸೊ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವ್ರು ನಿಷ್ಠುರವಾಗಿ ಮಾತಾಡ್ತಾರೆ, ಅವಮಾನನೂ ಕೂಡ ಮಾಡ್ತಾರೆ, ಅವ್ರು ಬೆಲೆ ಕೊಡಲ್ಲ, ಅವ್ರು ಟ್ರೀಟ್ ಮಾಡೋದೇ ಹಾಗೆ ಬಿಡಿ. ಅದನ್ನೆಲ್ಲ ಬಿಟ್ಟು ನೀವು ಅದರಿಂದ ಹೊರಗಡೆ ಬಂದು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಬೇಕು.
ಮಗನ ಸ್ಕೂಲಲ್ಲಿ ಗೇಮ್ ಆಡಿಸಿದ್ರು, ಅದ್ರ ಪ್ರೈಸಸ್ ಸಿಕ್ಕಿದೆ. ಅದನ್ನೆಲ್ಲ ನನಗೆ ಹೇಳ್ತಾ ಇದ್ದ, ಎಷ್ಟು ಪ್ರೈಸಸ್ ಸಿಕ್ಕಿದೆ ಅಂತೇಳ್ಬಿಟ್ಟು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಲ್ಲದಕ್ಕೂ ಅಳೋದು. ಅಳ್ತಾ ಇರೋದು, ಯಾವಾಗಲೂ ಅಳೋದು, ಏನೇ ಒಂದು ಏನು ಅಂದ್ರೂ ಅಳೋದು. ಅಳೋದಕ್ಕೆ ಬೆಲೆ ಇರಲ್ಲ ಅಲ್ವಾ, ಕಣ್ಣೀರಿಗೆ ಬೆಲೆ ಇರಲ್ಲ. ಯಾರು ಇಂಪಾರ್ಟೆಂಟ್ ಇಲ್ಲದೆ ಇರೋರಿಗೆ ಕಣ್ಣೀರು ಹಾಕುವಂಥ ಅವಶ್ಯಕತೆ ಬೇಡ, ಅವಶ್ಯಕತೆ ಇಟ್ಕೊಳ್ಳಬೇಡಿ. ನಮ್ಮನ್ನು ನಾವು ಸ್ಟ್ರಾಂಗಾಗಿ ಇಟ್ಕೊಂಡು ದಿನನ ಚೆನ್ನಾಗಿ ಕಳೀರಿ. ಹಾಗೇ ಮನೇಲಿ ಅಳೋದು ಕೂಡ ಒಳ್ಳೆಯದಲ್ಲ ಅಂತಾರೆ, ಅದರಿಂದ ಖುಷಿಯಾಗಿರಿ. ನೆಕ್ಸ್ಟ್ ಪಾಯಿಂಟ್ ಬಂದು ಹೆಲ್ತ್ನ ನೆಗ್ಲೆಕ್ಟ್ ಮಾಡೋವಂಥದ್ದು. ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಇವಾಗ 35-40 ಇಯರ್ಸ್ ಕ್ರಾಸ್ ಆದಂಗೆ ಈಗ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಈ ಥರದ್ದೆಲ್ಲ ಚೆಕ್ ಮಾಡಿಸ್ತಿರಬೇಕು. ಏನಾಗಲ್ಲ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಹಾಸ್ಪಿಟಲ್ ಹೋಗಿ ತೋರಿಸ್ಕೋಬೇಕು. ಮತ್ತು ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಆ ಥರ ಹೆಚ್ಚು ಕಮ್ಮಿ ಆದಾಗ ಅದನ್ನೆಲ್ಲನೂ ತೋರಿಸ್ಕೊಂಡು ನಾವು ನಮ್ಮ ಆರೋಗ್ಯದ ಕಡೆ ಕೂಡ ಗಮನನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಓವರ್ ನೆಗೆಟಿವ್ ಥಿಂಕಿಂಗ್ ಮಾಡೋವಂಥದ್ದು. ನಾವು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀವಿ ಅಂದರೆ ಆ ಕ್ಷಣದ ಸಂತೋಷನ ನಾವು ಕಳ್ಕೊತಾ ಇದ್ದೀವಿ ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ತುಂಬ ಲೇಸಿಯಾಗಿರೋದು. ಲೇಸಿತನ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಯಾವುದೇ ಥರ ರೀಸನ್ನ ಕೊಡ್ದೇನೆ ಆ ಕೆಲಸಗಳನ್ನ ಮಾಡಬೇಕು ಅಂತ ಶುರು ಮಾಡಿ ಲೇಸಿತನನ ಹೋಗಿಸಿ ಕೆಲಸಗಳನ್ನ ಮಾಡ್ಕೋಬೇಕು. ನನ್ನ ಮಗನ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ವಿಡಿಯೋನು ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಪಾಯಿಂಟ್ ಬಂದು ಜವಾಬ್ದಾರಿನ ತಗೊಳ್ಳಿ ಎಲ್ಲದರಲ್ಲೂ. ನೆಕ್ಸ್ಟ್ ಪಾಯಿಂಟ್ ತ್ಯಾಗ ಎಲ್ಲದಕ್ಕೂ ಮಾಡ್ತಾ ಹೋಗಬಾರ್ದು. ಹಾಗೆಯೇ ಎಷ್ಟು ಬೇಕೋ ಅಷ್ಟು ನಾವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಹುಟ್ಟಿದ್ದೀವಿ ಅಂತ ಅಂದ್ಕೋಬಾರ್ದು. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.